6-7 ವರ್ಷಗಳಿಂದ ತುಂಬ ಚರ್ಚೆಯಲ್ಲಿರುವಂಥ ವಿಚಾರ. ಈ ಸಂದರ್ಭದಲ್ಲಿ ಇದನ್ನು ಮುಗಿಸಲೇಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದಾಗ ನಮಗೆ ಆಶಾದಾಯಕವಾಗಿ ಬಂದವರು ಕರ್ನಾಟಕ ರಾಜ್ಯದ ಹೆಮ್ಮೆಯ ರಾಜಕಾರಣಿ, ರೈಲ್ವೆಯ ಸಹಾಯಕ ಕೇಂದ್ರ ಸಚಿವರಾಗಿರುವಂಥ ಸನ್ಮಾನ್ಯ ಸೋಮಣ್ಣವರು ನಮ್ಮ ಸಹಾಯಕ್ಕೆ ಬರ್ತಾರೆ. ನೆರವಿಗೆ ಬಂದಿರುವಂಥ ಈ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳುವಾಗ ಅನೇಕ ಸವಾಲುಗಳು ಮತ್ತು ಸಮಸ್ಯೆಗಳು ಬಂದದ್ದು ಸತ್ಯ. ನನ್ನ ಸಾರ್ವಜನಿಕ ಜೀವನದ ಇತಿಹಾಸದಲ್ಲಿ ನಮ್ಮ ಇಲಾಖೆ ಅಧಿಕಾರಿಗಳ ಮೇಲೆ ನಾವೇ FIR ಮಾಡಿದಂಥ ಉದಾಹರಣೆಗಳನ್ನು ನಾನು ಇಲ್ಲಿವರೆಗೆ ಕಂಡಿರಲಿಲ್ಲ. ಆದರೆ ಇಂದ್ರಾಳಿಯ ಮೇಲ್ಸೇತುವೆ ಕಾಮಗಾರಿ ಮುಗಿಸಲೇಬೇಕು ಅಂತೇಳಿ ಗಡುವು ನಿಗದಿಕರಿಸುವಾಗ ರಾಷ್ಟ್ರೀಯ ಹೆದ್ದಾರಿ ಮತ್ತು ಇದರ ಗುತ್ತಿಗೆ ಪಡೆದಂಥ ಕಾಂಟ್ರಾಕ್ಟರ್ ಮೇಲೆ ನಮ್ಮ ಇಲಾಖೆ ಪೊಲೀಸ್ ಇಲಾಖೆಯ ಮೂಲಕ ಜಿಲ್ಲಾಧಿಕಾರಿಗಳ ಸಮಕ್ಷಮದಲ್ಲಿ FIR ದಾಖಲು ಮಾಡಿ ಇಂತಿಷ್ಟು ದಿವಸದೊಳಗೆ ನೀವು ಬಿಟ್ಟುಕೊಡಬೇಕು ಅನ್ನುವಂಥ ತಾಕೀತು ಮಾಡಿದಂಥ ಪ್ರಥಮ ಘಟನೆ ಇದು ಅಂತ ನನ್ನ ಭಾವನೆ. ಅದರ ಮಧ್ಯದಲ್ಲಿ ಅನೇಕ ಸಮಸ್ಯೆಗಳು ಸವಾಲುಗಳು ಬಂದಿದ್ದು. ನಾನು ಸೋಮಣ್ಣವರನ್ನು ಯಾಕೆ ಅಭಿಮಾನದಿಂದ ಗೌರವಿಸಬೇಕು ಅಂದರೆ, ಈ ಗರ್ಡರ್ಗಳ ಜೋಡಣೆಗಳಿಗೆ ಗ್ರಿಪ್ಸ್ ಕೂಡ ಇರಲಿಲ್ಲ, ನಮ್ಮ ಕೊಂಕಣ ರೈಲ್ವೆಯಲ್ಲಿ ಲಭ್ಯ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಹುಬ್ಬಳ್ಳಿ ವಲಯದ ಭಾರತೀಯ ರೈಲ್ವೆ ವಲಯದಿಂದ ಗ್ರಿಪ್ಸ್ಗಳನ್ನು ಸೋಮಣ್ಣನ ಸೂಚನೆಯ ಮೇರೆಗೆ ಇಲ್ಲಿ ತಗೊಂಡು ಬಂದು ಅಳವಡಿಸುವಂಥ ಒಂದು ಅವಕಾಶಗಳಾಯಿತು. ಹಾಗಾಗಿ ಈ ಕಾಮಗಾರಿಗೆ ಒಂದಷ್ಟು ಚಾಲನೆ ಸಿಕ್ತು ಅಂತ ನಾನು ಭಾವಿಸ್ತೇನೆ. ಒಬ್ಬ ಜನಪರವಾದಂಥ ಕೆಲಸಗಾರ ಮಂತ್ರಿ ಆದರೆ ಜನಸಾಮಾನ್ಯರು ಏನು ನಿರೀಕ್ಷೆ ಮಾಡಬಹುದು ಅಂತ ಹೇಳಿದರೆ, ಅಲ್ಲೆಲ್ಲ ಹುಗಿದು ಹೋಗಿರುವಂಥ ಯಾವುದೋ ಒಂದು ರೈಲನ್ನು ಸೋಮಣ್ಣ ತಿರುಪತಿಗೆ ಉಡುಪಿಯಿಂದ ಕುಂದಾಪುರದಿಂದ ನೇರ ಸಂಪರ್ಕ ಬೇಕು ನಮಗೆ, ಆ ರೈಲನ್ನು ಇಲ್ಲಿ ಬಿಟ್ಟರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿದಾಗ ಸೋಮಣ್ಣ ನೇರವಾಗಿ ಆದೇಶ ಮಾಡಿ ಮುರುಡೇಶ್ವರದಿಂದ ನೇರವಾಗಿ ತಿರುಪತಿಗೆ ಸಂಪರ್ಕ ಮಾಡುವಂಥ ಒಂದು ರೈಲನ್ನು ನಮಗೆ ಕೊಟ್ಬಿಡ್ತಾರೆ. ಸೋಮಣ್ಣ ಎಲ್ಲ ಕಡೆ ಕುಂಭಮೇಳಕ್ಕೆ ರೈಲುಗಳು ಹೋಗ್ತಾ ಇದೆ, ಕರ್ನಾಟಕದಿಂದ ಹೋದದ್ದು ಕಡಿಮೆ. ಆದರೆ ನಮ್ಮ ಉಡುಪಿ ಜಿಲ್ಲೆಯಿಂದ ಉಡುಪಿಯ ಇಂದ್ರಾಣಿ ರೈಲ್ವೆ ಸ್ಟೇಷನ್ನಿಂದ ಒಂದು ರೈಲು ಕೊಡಬೇಕು ಅಂತ ಹೇಳಿದಾಗ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಇತಿಹಾಸದಲ್ಲಿ ಇಂಥ ಒಂದು ಘಟನೆ ನಡೆದಿದೆ ಅಂತ ನನಗೆ ಅನಿಸಿರಲಿಲ್ಲ. ನೇರವಾಗಿ ಇಂದ್ರಾಳಿಯ ರೈಲ್ವೆ ಸ್ಟೇಷನ್ನಿಂದ ಈ ಕುಂಭಮೇಳಕ್ಕೆ ಒಂದು ರೈಲನ್ನು ಬಿಟ್ಟಿರುವಂಥ ಯಾರಾದರೂ ಪ್ರಥಮ ಸಚಿವರಿದ್ದರೆ ಅದು ಸೋಮಣ್ಣ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಮತ್ತು ಅಭಿಮಾನ. ಆ ಕಾರಣಕ್ಕೋಸ್ಕರ ಸೋಮಣ್ಣ ಇದನ್ನೇ ಉದ್ಘಾಟನೆ ಮಾಡಬೇಕಂತ ಹೇಳಿದೆ. ರಾಷ್ಟ್ರೀಯ ಹೆದ್ದಾರಿ ಗಡ್ಕರಿ ಅವರಿಗೆ ಬರುತ್ತೆ, ರೈಲ್ವೆ ಸೋಮಣ್ಣಿಗೆ ಬರುತ್ತೆ. ಗಡ್ಕರಿ ಅವ್ರನ್ನ ಸಂಪರ್ಕ ಮಾಡಿದಾಗ ಅವರು ಹೇಳಿದರು, ಎರಡೂ ಇಲಾಖೆಗಳಿಗೆ ಸಮನ್ವಯ ಸಾಧಿಸಬಲ್ಲಂತ ಯಾರಾದರೂ ಒಬ್ಬ ಮಂತ್ರಿ ಇದ್ರೆ ಅದು ಸೋಮಣ್ಣ, ನಾನು ಈಗಲೇ ಸೋಮಣ್ಣಿಗೆ ಹೇಳ್ತೇನೆ, ಕರ್ಕೊಂಡು ಉದ್ಘಾಟನೆ ಮಾಡು ಅಂತ ಹೇಳಿಬಿಟ್ರು. ಅದರ ಪರಿಣಾಮವಾಗಿ ಬಹಳ ಜನಪರವಾದಂಥ ನಿಲುವನ್ನು ಹೊಂದಿರುವಂಥ, ಜನಸಾಮಾನ್ಯರ ಕೆಲಸಗಳಿಗೆ ತನ್ನನ್ನು ತೊಡಗಿಸಿಕೊಂಡಂಥ, ಕರ್ನಾಟಕ ರಾಜ್ಯದಲ್ಲಿ ಪಟ್ಟು ಹಿಡಿದು ಕೆಲಸ ಮಾಡಬಲ್ಲಂಥ ಸಾಮರ್ಥ್ಯ ಇರುವ ಕೇಂದ್ರೀಯ ಸಹಾಯಕ ರೈಲ್ವೆ ಸಚಿವರಾದ ಸೋಮಣ್ಣವರು ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಿದ್ದು ನಮಗೆಲ್ಲರಿಗೆ ಸಾರ್ಥಕ ಅನಿಸಿದೆ. ಆ ಕಾರಣಕ್ಕೆ ಎಲ್ಲರ ಪರವಾಗಿ ಸೋಮಣ್ಣಗೆ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಸಹಜವಾಗಿ ಹೆಚ್ಚು ಮಾತುಗಳನ್ನು ಆಡಬೇಕು ಅಂತ ನನಗನ್ಸಿಲ್ಲ. ಯಾಕಂದರೆ ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಾನು MLA ಯಶ್ಪಾಲ್ ಸುಮಣ್ರಿಗೆ ಹೇಳಿದಾಗ ಬಹಳ ಪ್ರೀತಿಯಿಂದ ಹೆಚ್ಚು ಕಡಿಮೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ರೀತಿಯ ತಳಿರು ತೋರಣಗಳನ್ನು ಕೊಟ್ಟು ಕೇಂದ್ರ ಸಚಿವರನ್ನು ಕರೆದು ವ್ಯವಸ್ಥಿತವಾಗಿ ಒಂದು ಉದ್ಘಾಟನಾ ಸಮಾರಂಭ ಮಾಡಿದ ಗೌರವ ಯಾರಿಗಾದರೂ ಸಲ್ಲಬೇಕಾದ್ರೆ ಸ್ಥಳೀಯ ಶಾಸಕರಾಗಿರುವಂಥ ನಮ್ಮ ಪ್ರೀತಿ ಯಶ್ಪಾಲ್ ಸುಮಣ್ರಿಗೆ ಸಲ್ಲಿಸಬೇಕು ಅಂತ ನನಗನ್ಸುತ್ತೆ. ಕೇಂದ್ರ ಸಚಿವರ ಒಬ್ಬರು ಬರ್ತಾ ಇದ್ದಾರೆ, ಈ ಸಂದರ್ಭದಲ್ಲಿ ನಾವೆಲ್ಲ ಇರಬೇಕು ಅಂತ ಹೇಳಿದಾಗ ಬೈಂದೂರಿನ ಗುರುರಾಜ್ ಗಂಟಿಹೊಳೆಯವರು ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗತ್ತಿ ವೇಗವಾಗಿ ಬಂದು ಬಿಡ್ತಾರೆ. ಅವ್ರನ್ನ ಬಹಳ ಪ್ರೀತಿಯಿಂದ ನಾವು ಕರ್ನಾಟಕ ವಿಧಾನಸೌಧದಲ್ಲಿ ಮೆಟ್ಟಲು ಹತ್ತುವಾಗ ಎಲ್ಲ ಶಾಸಕರ ಮುಖ ನೋಡಿದರೆ ಮಾಧ್ಯಮದವರು ಬರಿಗಾಲ ಬಂಟನ ಕಾಲನ್ನು ನೋಡುವುದು ಒಂದು ರೂಢಿ. ಹಾಗಾಗಿ ಬರಿಗಾಲ ಬಂಟರು ನೀವು ಬರಬೇಕು, ಇದು ಪುಣ್ಯಕ್ಷೇತ್ರ ಅಂತ ಹೇಳಿದ್ದವರು ಬಂದಿದ್ದಾರೆ. ಸಜ್ಜನರಾಗಿರುವಂಥ ಗುರುಮೆ ಸುರೇಶ್ ಶೆಟ್ಟಿ ಅವರು ಅತ್ಯಂತ ಪ್ರಭಾವಿ ಕೆಲಸಗಾರ, ಜನಪರವಾದ ಕೆಲಸಗಾರ, ಸುಸಂಸ್ಕೃತ ಒಂದು ನಡವಳಿಕೆ, ಈ ಕರ್ನಾಟಕಕ್ಕೆ ಮಾದರಿ ಆಗಬಲ್ಲಂತ ಗುರುಮೆ ಸುರೇಶ್ ಶೆಟ್ಟರು ಬಂದಿದ್ದಾರೆ. ಸದ್ದಿಲ್ಲದೆ ಕೆಲಸ ಮಾಡುವಂಥ ಒಬ್ಬ ರಾಜಕಾರಣಿಯನ್ನು ನಾನು ಕಂಡಿದ್ದಿದ್ರೆ ಅದು ಕಿರಣ್ ಕೊಡ್ಗೆ ಅವರು ಅಂತ ಹೇಳಲಿಕ್ಕೆ ನನಗೆ ಸಂತೋಷ. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ನಿಗರ್ವಿ, ಯಾವುದೇ ಗರ್ವಗಳಿಲ್ಲದೆ ಇರುವಂಥ ಅತ್ಯಂತ ಪ್ರೀತಿಯ ಜನಪರವಾದಂಥ ಕೆಲಸಗಾರ ಕಿರಣ್ ಕೊಡ್ಗೆ ಅವರು ಬಂದಿದ್ದಾರೆ. ನಮ್ಮೆಲ್ಲರ ಮುಖಂಡರಾಗಿರುವಂಥ ಮಾಜಿ ಸಚಿವ ಸುನೀಲ್ ಕುಮಾರ್ ಅಂತ ಹೇಳಿದ್ರೆ ಒಂದು ಯುವ ಜನಾಂಗಕ್ಕೆ ಒಂದು ಸ್ಫೂರ್ತಿ, ಶಕ್ತಿ, ಆಸೆ. ಸುನೀಲ್ ಕುಮಾರ್ ಅವರು ಬಂದಿದ್ದಾರೆ. ಮತ್ತು ನಮ್ಮ ಗುರುಮ ಹೇಳಿ ಆಯ್ತು, ನಮ್ಮ ನಗರಾಧ್ಯಕ್ಷರಾದ ಪ್ರಭಾಕರ್ ಪೂಜಾರಿ ಅವರಿದ್ದಾರೆ, ನಗರ ಉಪಾಧ್ಯಕ್ಷರಿದ್ದಾರೆ. ಉಡುಪಿ ಅಂತ ಜಿಲ್ಲೆಯ ಬಗ್ಗೆ ಕೇಳಿದಾಗ ಒಬ್ರು ಹೇಳ್ತಾ ಇದ್ರು, ಉಡುಪಿ ಜಿಲ್ಲೆ ಹೇಗೆ ಅಂತ ಹೇಳಿದ್ರೆ ಕರ್ನಾಟಕದ ಸಿಂಗಾಪುರ್ ಅಂತೇಳಿ, ಅಷ್ಟೊಂದು ಶಿಕ್ಷಣ ಪೂರಿತವಾದಂಥ ಒಂದು ಜಿಲ್ಲೆ, ಆರೋಗ್ಯಪೂರ್ಣವಾದಂಥ ಒಂದು ಜಿಲ್ಲೆ, ಜನಪರವಾದಂಥ ನಿಲುವಿನ ಜಿಲ್ಲೆ. ಈ ಜಿಲ್ಲೆ ಜಿಲ್ಲಾಧಿಕಾರಿ ಆಗುವುದೇ ಒಂದು ಯೋಗ ಅಂತ ನಾವು ತಿಳ್ಕೊಂಡವರು. ನಮ್ಮ ಉಡುಪಿ ಜಿಲ್ಲಾಧಿಕಾರಿಯವರು ಬಂದಿದ್ದಾರೆ. ಅತ್ಯಂತ ದಕ್ಷರಾಗಿರುವಂಥ ಉಡುಪಿ SP ಅವರ ಬಗ್ಗೆ ನಮಗೆಲ್ಲರಿಗೆ ಹೆಮ್ಮೆ. ಉಡುಪಿ SP ಅವರು ಬಂದಿದ್ದಾರೆ. ಯಾವಾಗಲೂ ಕೂಡ ಅತ್ಯಂತ ಪ್ರೀತಿಯಿಂದ ಜನಪರವಾದಂಥ ಕಾಳಜಿಯ ಕೆಲಸಗಳನ್ನು ಮಾಡಿರುವಂಥ
ಮೊದಲು ರಾಜ್ಯದ ಸಚಿವರಾಗಿ ಇವತ್ತು ಕೂಡ ಇಡೀ ರಾಜ್ಯದಲ್ಲಿ ಎದ್ದು ತೋರುವಂತ ವ್ಯಕ್ತಿತ್ವ ಯಾರದ್ದು ಕೇಳಿದ್ರೆ ನಮ್ಮ ಪ್ರಮೋದ್ ಮಧ್ವರಾಜ್ ಅಂತ ಹೇಳಲಿಕ್ಕೆ ನನಗೆ ಖುಷಿ. ನಮ್ಮ ಪ್ರಮೋದ್ ಮಧ್ವರಾಜ್ ಬಂದಿದ್ದಾರೆ. ವೇದಿಕೆಯಲ್ಲಿರುವಂತ ಎಲ್ಲ ಗಣ್ಯರನ್ನ, ವೇದಿಕೆಯಲ್ಲಿ ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು, ನಮ್ಮ ಉಪಾಧ್ಯಕ್ಷರು, ನಮ್ಮ ಪ್ರೀತಿಯ ಲಾಲಾಜಿ ಮೆಂಡನ್ ರವರು, ಕಿರಣ್ ರವರು ಮತ್ತು ಸತೀಶ್ ಕುಂಪಾಲ್ ರವರು ಮತ್ತು ಲೋಕೇಶ್ ರವರು ಸಹಿತ ವೇದಿಕೆಯಲ್ಲಿರುವಂತ ಎಲ್ಲ ಗಣ್ಯರಿಗೆ ಅತ್ಯಂತ ಎಸ್ ಪಿ ಅವರು ಹೇಳಿದೆ ಮರೆ ಸುಮ್ಮನೆ ಎಲ್ಲ ದಾರಿ ತಪ್ಪಿಸಿ ನನ್ನ ಎಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡಿ, ಬಹುತೇಕ ಮಾಧ್ಯಮದ ಗೆಳೆಯರು ಈ ಇಂದ್ರಾಳಿಯ ರೈಲ್ವೆ ಮೇಲ್ಸೇತುವೆ ಬಗ್ಗೆ ಬರೆದಷ್ಟು ಬೇರೆ ಯಾವ ವಿಷಯದ ಬಗ್ಗೆ ಬರೆದಂತ ನೆನಪಿಲ್ಲ ನನಗೆ. ಬಂದಿರುವಂತ ಮಾಧ್ಯಮದ ಗೆಳೆಯರೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡಿ ಬಿಡಿ. ಈ ಪ್ರಜಾಪ್ರಭುತ್ವದಲ್ಲಿ ಒಂದಷ್ಟು ಚರ್ಚೆಗಳು, ಟೀಕೆಗಳು, ಆರೋಪಗಳು, ಪ್ರತ್ಯಾರೋಪಗಳು ನಡೆದೇ ಇರುತ್ತೆ. ಅದು ಪ್ರಜಾಪ್ರಭುತ್ವ ನಿಯಮ. ಯಾರೇ ಟೀಕೆ ಮಾಡಲಿ, ಯಾರೇ ಟಿಪ್ಪಣಿ ಮಾಡಲಿ, ಯಾರೇ ಪ್ರತಿಭಟನೆ ಮಾಡಲಿ, ಅವರೆಲ್ಲರನ್ನೂ ಕೂಡ ಅತ್ಯಂತ ಗೌರವದಿಂದ, ಯಾಕಂದ್ರೆ ಅವ್ರ ಮೂಲ ಉದ್ದೇಶ ಇರೋದು, ಅಲ್ಲೆಲ್ಲ ಸ್ವಲ್ಪ ರಾಜಕಾರಣ ಇದ್ರೂ ಕೂಡ ಮೂಲ ಉದ್ದೇಶ ಇರೋದು ಈ ಗರ್ಡನ್ಗಳ ಉದ್ಘಾಟನೆ ಬೇಗ ಆಗಬೇಕು ಅನ್ನೋದಾಗಿತ್ತು. ಅತ್ಯಂತ ಜಾಗೃತಿ ಮಾಡಿದಂಥ ಎಲ್ಲ ಜನಪರ ಹೋರಾಟಗಾರರಿಗೂ ಕೂಡ ಈ ವೇದಿಕೆ ಮೂಲಕ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸುತ್ತಾ ಬಂದಿರುವಂತಹ ಸೋಮಣ್ಣ ಸಹಿತ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ನಮನಗಳನ್ನು ಸಲ್ಲಿಸಿ, ಇದೊಂದು ಐತಿಹಾಸಿಕವಾದ ಘಟನೆ. ಈ ಘಟನೆಗೆ ಸಾಕ್ಷೀಭೂತರಾದ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ ಪ್ರಾಸ್ತಾಪವನ್ನು ಮುಗಿಸ್ತೇನೆ. ನಮಸ್ಕಾರ, ಧನ್ಯವಾದ.